ಕೇಸು, ಕೋರ್ಟು, ಕಾನೂನು ಇವೆಲ್ಲವೂ ಕೂಡ ನನ್ನನ್ನು ಕುಗ್ಗಿಸೋದಿದೆ. ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು, ದಾನುಗಳಾಗಿರ್ಬೋದು, ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ. ಬಿಗ್ ಬಾಸ್ ಮನೆ ಅಂದ್ರೆ ಅದು ಭಿನ್ನ ವ್ಯಕ್ತಿತ್ವಗಳ ಸಮ್ಮಿಲನ. ಕೆಲವರು ಸೌಮ್ಯವಾಗಿದ್ರೆ ಕೆಲವರು ಆಹಾಕಾರ ಸೃಷ್ಟಿ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಇತಿಹಾಸ ಗಮನಿಸಿದ್ರೆ ಹೀಗೆ ಜೋರಾಗಿ ಕಿರುಚಾಡುವ, ಜಗಳವಾಡುವ, ಇನ್ನೊಬ್ಬರನ್ನ ದೂಷಿಸಿ ತಂತ್ರ ಕುತಂತ್ರದ ಆಟ ಆಡುವ ಸ್ಪರ್ಧಿಗಳು ಇದುವರೆಗೂ ಗೆದ್ದಿಲ್ಲ. ಆದ್ರೆ ಕೊನೆವರೆಗೂ ಉಳಿದುಕೊಳ್ತಾರೆ, ಹೊರಗಡೆ ಹೆಸರು ಮಾಡ್ತಾರೆ. ಹಾಗಾಗಿ ಬಿಗ್ ಬಾಸ್ ಪ್ರತಿ ಬಾರಿ ಇಂತಹ ವ್ಯಕ್ತಿಗಳನ್ನ ಆರಿಸಿ ಬಿಗ್ ಬಾಸ್ ಮನೆ ಒಳಗೆ ಕಳಿಸುತ್ತೆ. ಈ ಬಾರಿಯಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ತಮ್ಮ ದೊಡ್ಡ ಬಾಯಿಂದ ಜಗಳ ಮಾಡಿಕೊಳ್ಳುವ ವ್ಯಕ್ತಿತ್ವದಿಂದಲೇ ಚಿರಪರಿಚಿತರಾದ ವ್ಯಕ್ತಿಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾ ಇದೆ. ಅದರಲ್ಲಿ ಫೇಸ್ಬುಕ್ ಲಾಯರ್ ಅಂತ ಟೀಕಾಕಾರರಿಂದ ಕರೆಸಿಕೊಳ್ಳುವ ತಮ್ಮ ವಕೀಲಿಕೆಗಿಂತಲೂ ಸಾಮಾಜಿಕ ಜಾಲತಾಣದಿಂದ ಭಾರಿ ಹೆಸರು ಮಾಡಿರುವ ವಕೀಲ ಜಗದೀಶ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಲಾಗಿದೆ. ಜಗದೀಶ್ ಯುವಕರಾಗಿದ್ದಾಗ ಅವರ ಮೇಲೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿ ಅವರನ್ನ ರೌಡಿ ಶೀಟರ್ ಮಾಡಿ ಅವಮಾನ ಮಾಡಿದ್ರಂತೆ, ದೌರ್ಜನ್ಯ ಮಾಡಿದ್ರಂತೆ. ಅದೇ ಕಾರಣಕ್ಕೆ ಸ್ವಂತ ಪರಿಶ್ರಮದಿಂದ LLB ಓದಿ ಅವರು ಕೇಸ್ಗಳನ್ನ ಅವರೇ ವಾದಿಸಿದ್ರಂತೆ. ಆನಂತರ ಸಾಮಾಜಿಕ ಹೋರಾಟಕ್ಕೂ ಧುಮುಕಿದ ಅವರು ಮೊದಲು ಬೆಳಕಿಗೆ ಬಂದಿದ್ದು ಏರ್ಪೋರ್ಟ್ ಬಳಿಯ ಟೋಲ್ ಬಗ್ಗೆ ಅವರು ಮಾಡಿದ ವಿಡಿಯೋ ಮೂಲಕ. ಆ ಬಳಿಕ ಪುನೀತ್ ಕೆರೆಹಳ್ಳಿ ವಿರುದ್ಧ ಸಾಮಾಜಿಕ ಜಾಲತಾಣದ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇಬ್ಬರು ಸಹ ಪರಸ್ಪರರ ಬಗ್ಗೆ ಏಕವಚನದಲ್ಲಿ ಬೈದಾಡಿಕೊಂಡಿದ್ರು. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಲೈಂಗಿಕ ಹಗರಣ ಪ್ರಕರಣದಲ್ಲಿಯೂ ಜಗದೀಶ್ ಸುದ್ದಿಯಾಗಿದ್ರು. ಸಂತ್ರಸ್ತೆಯ ಪರವಾಗಿ ನಿಂತಿದ್ದ ಜಗದೀಶ್ ಸಂತ್ರಸ್ತೆಯನ್ನು ಮೊದಲು ಬಾರಿಗೆ ನ್ಯಾಯಾಲಯದ ಮುಂದೆ ಕರೆತರುವ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಜಾತಿ ನಿಂದನೆ ಪ್ರಕರಣದಲ್ಲಿ ಜಗದೀಶ್ ಅವರನ್ನ ಪೊಲೀಸರು ಬಂಧಿಸಿದ ಪ್ರಕರಣವೂ ಆಗಿತ್ತು. ಆ ಘಟನೆ ಬಳಿಕ ಸಾಮಾಜಿಕ ಜಾಲತಾಣದಿಂದ ದೂರವೇ ಉಳಿದಿದ್ದ ಜಗದೀಶ್ ಇತ್ತೀಚೆಗೆ ದರ್ಶನ್ ವಿಚಾರ ನಡೆದ ಬಳಿಕ ಮತ್ತೆ ಪ್ರತ್ಯಕ್ಷವಾದ್ರು. ದರ್ಶನ್ ಪರವಾಗಿ ಪ್ರತಿಭಟನೆ ಮಾಡೋಣ ಬನ್ನಿ ಅಂತ ಕರೆ ನೀಡಿದ್ರು. ಮುನಿರತ್ನ ವಿರುದ್ಧವೂ ವಿಡಿಯೋ ಮಾಡಿದ್ರು. ಮಾಜಿ ಸಿಎಂ ಒಬ್ಬರ ಅಕ್ರಮದ ದಾಖಲೆಗಳು ತಮ್ಮ ಬಳಿ ಇರುವುದಾಗಿ ಹೇಳಿಕೊಂಡಿದ್ರು. ಈಗ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ. ಸಿಟ್ಟಿನ ವ್ಯಕ್ತಿತ್ವದ ಜಗದೀಶ್ ಮಾತುಗಾರ, ಏಕವಚನ, ಅಶ್ಲೀಲ ಪದಗಳು ಅವರಿಗೆ ತೀರಾ ಸಾಮಾನ್ಯ ಎಂಬುದು ಅವರ ಸಾಮಾಜಿಕ ಜಾಲತಾಣದ ವಿಡಿಯೋಗಳೇ ಹೇಳುತ್ತೆ. ಇವರೊಟ್ಟಿಗೆ ಕರಾವಳಿಯ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ್ ಬಂದಿದ್ದಾರೆ. ಇವರು ಭಾಷಣಗಾರ್ತಿ ಕೂಡ ಹೌದು. ಉಡುಪಿ ಜಿಲ್ಲೆ ಕುಂದಾಪುರದವರು. ಕುಂದಾಪುರದಲ್ಲಿ PUC ವರೆಗೆ ವ್ಯಾಸಂಗ ಮಾಡಿದ ಚೈತ್ರ ಕೊಡಜೆಯಲ್ಲಿ ಪದವಿ ಪೂರ್ಣಗೊಳಿಸಿದ್ರು. ಕೆಲಕಾಲ ಬೆಂಗಳೂರಿನಲ್ಲಿ ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನ ಮಾಡಿದ್ರು. ಉಡುಪಿಯ ಸ್ಪಂದನ ಟಿವಿಯ ನಿರೂಪಕಿಯಾಗಿದ್ದ ಇವರು ಉದಯವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕಿ ಕೂಡ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಉದ್ಯಮಿ ಹಾಗೂ ಸಮಾಜ ಸೇವಕ ಗೋವಿಂದ ಬಾಬು ಪೂಜಾರಿಗೆ ಚೈತ್ರ ಕುಂದಾಪುರ್ ಮೋಸ ಮಾಡಿದ್ರಂತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಿಸ್ತೇನೆ ಎಂದು ಚೈತ್ರ ಕುಂದಾಪುರ್ ನಂಬಿಸಿದ್ರಂತೆ. ಟಿಕೆಟ್ ಆಮಿಷ ಒಡ್ಡಿ 7 ಕೋಟಿ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಈ ಆರೋಪದ ಮೇಲೆ ಬೆಂಗಳೂರಿನ CCB ಪೊಲೀಸರು ಚೈತ್ರ ಕುಂದಾಪುರ್ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಚೈತ್ರ ಮತ್ತವರ ಗ್ಯಾಂಗ್ ಕೇಂದ್ರದ ಬಿಜೆಪಿ ನಾಯಕರು ಹಾಗೂ RSS ನಾಯಕರ ಹೆಸರಲ್ಲಿ ಮೋಸ ಮಾಡಿದ್ರು. ಬಿಜೆಪಿ ಹಾಗೂ RSS ಹೆಸರಲ್ಲಿ ನಕಲಿ ನಾಯಕರನ್ನ ಸೃಷ್ಟಿ ಮಾಡಿ ಇವರು ವಂಚನೆ ಮಾಡಿದ್ರು ಅಂತ ವರದಿ ಕೂಡ ಆಗಿತ್ತು. ಇನ್ನು ತಮ್ಮ ಮೇಲೆ ದೂರು ದಾಖಲಾದ ದಿನದಿಂದಲೇ ಚೈತ್ರ ಕುಂದಾಪುರ್ ತಲೆಮರೆಸಿಕೊಂಡಿದ್ರು. ಸೆಪ್ಟೆಂಬರ್ ವೇಳೆ ಬಂಧನಕ್ಕೆ ಒಳಗಾಗಿದ್ದ ಚೈತ್ರ 2023ರ ಡಿಸೆಂಬರ್ ವೇಳೆ ಬಿಡುಗಡೆಯಾಗಿದ್ರು. ಅಂದಾಗೆ ಲಾಯರ್ ಜಗದೀಶ್, ಮತ್ತೊಂದು ಕಡೆ ಚೈತ್ರ ಕುಂದಾಪುರ್, ಇಬ್ಬರು ಕೂಡ ಫೈರ್ ಬ್ರ್ಯಾಂಡ್ಗಳೇ. ಒಳ್ಳೆ ಭಾಷಣಗಾರರು, ಒಳ್ಳೆ ಮಾತುಗಾರರು. ಹಾಗಾಗಿ ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇದೆ. ಜೊತೆಗೆ ಈ ಇಬ್ಬರು ಕೂಡ ಲೆಫ್ಟಿಸ್ಟ್, ರೈಟಿಸ್ಟ್ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಒಂದಷ್ಟು ವಾಗ್ಯುದ್ಧಗಳು ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಇವರಿಬ್ಬರು ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಅನ್ನೋದನ್ನ ಬಿಗ್ ಬಾಸ್ನ ಅಭಿಮಾನಿಗಳು ನಿರ್ಧಾರ ಮಾಡಬೇಕಾಗಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ್ಗೆ ವಕೀಲ್ ಸಾಹೇಬ್ರು ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ, ಇಲ್ಲ ವಕೀಲ್ ಸಾಹೇಬ್ರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಎಂಬುದು ಸಾಕಷ್ಟು ಕುತೂಹಲ ಇಲ್ಲಿ ಕೆರಳಿಸ್ತಾ ಇದೆ. ಒಟ್ನಲ್ಲಿ ಇಬ್ಬರು ಫೈರ್ ಬ್ರ್ಯಾಂಡ್ಗಳೇ ಆಗಿರೋದ್ರಿಂದ ದೊಡ್ಡ ಮನೆಯಲ್ಲಿ ಲೆಫ್ಟ್ ರೈಟ್ ವಾರ್ ಎಷ್ಟರ ಮಟ್ಟಿಗೆ ನಡೀತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.